ಹೋಮ್ ಮೇಡ್ ಗರಂ ಮಸಾಲ ಪೌಡ್ರ್ ಮಾಡೋದನ್ನು ಆ ರೀತಿ ನಿಮಗೆ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟೆಷ್ಟು ಕ್ವಾಂಟಿಟಿಲಿ ಬೇಕಾಗತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಚಕ್ಕೆ 50 ಗ್ರಾಮು, ಇದು ಏಲಕ್ಕಿ 25 ಗ್ರಾಮು, ಇದು 25 ಗ್ರಾಮು ಲವಂಗ, ಆಮೇಲೆ ಅನಾನಸ್ ಹೂವು 25 ಗ್ರಾಮು, ಇದೊಂದು 10 ಗ್ರಾಮು, ಆಮೇಲೆ ಜೀರಿಗೆ ಒಂದು 25 ಗ್ರಾಮ್, ಇದು ಜಾಯಿಕಾಯಿ ಹೂವು ಇದೊಂದು 25 ಗ್ರಾಮ್, ಇದು 2 ಜಾಯಿಕಾಯಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಪೌಡ್ರ್ ಮಾಡಬೇಕದು ಎಲ್ಲ ರೋಸ್ಟೆಡ್ ಮಾಡಿ. ಆಮೇಲೆ ಇದು ಬಡೆ ಸೊಪ್ಪು, ಇದು ಒಂದು 50 ಗ್ರಾಮು, ಕಾಳುಮೆಣಸು ಒಂದು 25 ಗ್ರಾಮು, ಧನಿಯಾ 50 ಗ್ರಾಮು. ಇದಿಷ್ಟು ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡೋದು ಅದರ ವಿಧಾನ ತೋರಿಸ್ತೀನಿ ನಾನು. ಪ್ಯಾನನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು, ಬಿಸಿ ಆದಮೇಲೆ ಫಸ್ಟು ಚಕ್ಕೆಯನ್ನು ಹಾಕ್ಕೊಳ್ಬೇಕು. ಚಕ್ಕೆನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಫ್ಲೇಮನ್ನು ಹೈ ಸ್ಪೀಡಲ್ಲಿ ಇಡಬೇಡಿ, ಯಾಕಂದರೆ ಅದು ತುಂಬ ರೋಸ್ಟ್ ಆಗಬಾರ್ದು. ಲೈಟ್ ರೋಸ್ಟಾಗಿ ನಮಗೆ ಗೊತ್ತಾಗುತ್ತೆ ಕೈಯಲ್ಲಿ ಹೀಗೆ ಮುರಿದವಾಗ. ಇದು ನೋಡಿ ಇನ್ನೂ ಆಗಿಲ್ಲ, ಚೆನ್ನಾಗಿ ರೋಸ್ಟ್ ಆಗಬೇಕಿದು ನೋಡಿ. ಈಗ ಇಷ್ಟ ಆದಮೇಲೆ ಸಾಕು, ಇದು ಗೊತ್ತಾಗುತ್ತೆ ನಮ್ಮ ಕೈಯಲ್ಲಿ ಹಿಡಿದಿದೆ, ಬಿಸಿ ಬಿಸಿ ತಾಗತ್ತೆ, ಅಷ್ಟು ಬಿಸಿ ಆದರೆ ಸಾಕು. ಈಗ ಲವಂಗ ಎಲ್ಲ ಒಂದೊಂದಾಗಿ ಮಾಡ್ಕೊಳ್ಳಿ, ಯಾಕಂದರೆ ಯಾವುದು ನಮಗೆ ಸರಿಯಾಗಿ ಕ್ವಾಂಟಿಟಿಯಲ್ಲಿ ಬಿಸಿಯಾಗಿ ಸಿಗಬೇಕು, ಅದು ರೋಸ್ಟ್ ಆಗಬೇಕು. ಯಾಕಂದರೆ ಹೇಳಿದ್ರೆ ತುಂಬಾ ಇದಾಗಿ ಹೋಗಬಾರ್ದು, ಒಂಥರ ಕಹಿ ಫ್ಲೇವರ್ ಹೊಡೆಯುತ್ತೆ. ಹಾಗಾಗಿ ನಿಧಾನವಾಗಿ ಎಲ್ಲ ಮಾಡ್ಕೊಳ್ಬೇಕು ನೋಡಿ. ಇಷ್ಟ ಆದರೆ ಸಾಕು ಲವಂಗ. ಸ್ವಲ್ಪ ಹೊಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗತ್ತಲ್ವ, ಇವಾಗ ಆಗಿದೆ ಅಂತ ಇದು. ನೆಕ್ಸ್ಟು ಅನಾನಸು ಮತ್ತು ಮರಾಠಿ ಮೊಗ್ಗು 2 ಒಟ್ಟಿಗೆ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಾಳುಮೆಣಸು 25 ಗ್ರಾಮ್ ಕಾಳುಮೆಣಸು ತೋರಿಸಿದ್ದಲ್ಲ, ಅದು ಒಟ್ಟಿಗೆ ಹಾಕಿದ್ದೀನಿ. ನೋಡಿ, ಇದೊಂದು ಹಾಫ್ ರೋಸ್ಟ್ ಆಗ್ತಾ ಬರುವಾಗನೇ ಏಲಕ್ಕಿ ಹಾಕ್ಕೊಂಡ್ಬಿಡಿ. ಇದು 25 ಗ್ರಾಮು, ನಿಮ್ಗೆ ಹೇಳಿದ್ದೀನಲ್ಲ ಅವಾಗ. ಇಷ್ಟ ಆದಮೇಲೆ ಇವುಗಳು ಸಾಕು, ಇದನ್ನು ತೆಗೆದುಬಿಡೋಣ. 50 ಗ್ರಾಮ್ ಧನಿಯಾ, ನೋಡಿ ಧನಿಯಾ ಇಷ್ಟ ಆಗಿದೆ, ಈಗ ಸಾಕಿದು. ಈಗ ಜಾಯಿಕಾಯಿ ಮತ್ತು ಜಾಯಿಕಾಯಿ ಹೂವು ಇದೆರಡನ್ನು ಬಿಸಿ ಮಾಡ್ಕೊಳ್ಳೋಣ. ಇದು ತುಂಬ ಹೊತ್ತು ಮಾಡಬೇಡಿ, ಯಾಕಂದರೆ ಇದು ಸ್ವಲ್ಪ ಪೌಡ್ರೇ ಇದೆ, ತೆಗೆದುಬಿಡೋಣ. ಈಗ 50 ಗ್ರಾಮ್ ಬಡೆ ಸೊಪ್ಪು ಮತ್ತು 25 ಗ್ರಾಮ್ ಜೀರಿಗೆ, ಇದೆರಡನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ರೋಸ್ಟ್ ಮಾಡ್ಕೊಳ್ಬೇಕು. ಬಡಿಸೊಪ್ಪನ್ನು ಯಾಕೆ ನಿಮಗೆ ಜಾಸ್ತಿ ಹಾಕ್ಲಿಕ್ಕೆ ಹೇಳಿದ್ದೇನೆ 50 ಗ್ರಾಮ್ ಅಂದರೆ, ಇದರದ್ದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಗರಂ ಮಸಾಲೆಯಲ್ಲಿ ಅಡುಗೆಗೆ ಯಾವುದೇ ಡಿಶ್ಶಿಗೆ ಹಾಕಿದ್ರೂ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇಟ್ಟಿದ್ದೀನಿ. ಇದು ನಿಮ್ಗೆ ಕಾಣಿಸಿಲ್ಲಾಗಿದೆ ಅವಾಗ, ಇದೊಂದು ನೋಡ್ರಿ, ಇದೊಂದು 10 ಗ್ರಾಮ್, ಒಂದು ಮುಷ್ಟಿ, ಕೈಯಿಂದ ಒಂದು ಮುಷ್ಟಿ, ಲಾಸ್ಟಿಗೆ ಒಂದು ಸ್ವಲ್ಪ ಇದು ಆಗ್ತಾ ಬರುವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಆಫ್ ಮಾಡಿಬಿಟ್ರೆ ಸಾಕು ಗ್ಯಾಸ್. ಅದನ್ನು ತುಂಬ ರೋಸ್ಟ್ ಮಾಡೋ ಹಾಗಿಲ್ಲ, ಆ ಬಿಸಿಯಲ್ಲೇ ಅದು ರೋಸ್ಟ್ ಆಗುತ್ತೆ. ಇದನ್ನು ಗ್ಯಾಸ್ ಆಫ್ ಮಾಡಿ ತೆಗೆದಿಟ್ಬಿಡೋಣ. ಇದನ್ನೆಲ್ಲ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಸ್ವಲ್ಪ ಬಿಸಿ ಇದೆ, ಇದು ತಣ್ಣಗಾಗುವವರೆಗೆ ನೀವು ಪೌಡ್ರ್ ಮಾಡೋ ಹಾಗಿಲ್ಲ, ಫುಲ್ ತಣ್ಣಗಾಗಬೇಕಿದು. ತಣ್ಣಗಾದ್ಮೇಲೆ ಸ್ವಲ್ಪ ಕೈಯಿಂದ ಎಲ್ಲ ಹೀಗೆ ಪ್ರೆಸ್ ಮಾಡಿ ಎಲ್ಲ ಸ್ವಲ್ಪ ಕೈಯಿಂದ ಪೌಡ್ರ್ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಈಗ ತಣ್ಣಗಾಗಲಿ, ಒಂದು 5 ನಿಮಿಷ ಆದರೂ ತಣ್ಣಗಾಗಲಿ.
ನೋಡಿ ಈ ಥರ ಸ್ವಲ್ಪ ತಣ್ಣಗಾದ್ಮೇಲೆ ಹೀಗಾಗಿರುತ್ತೆ. ಇದನ್ನು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ 2 ರೌಂಡ್ ಮಾಡಿ ಪುಡಿ ಮಾಡಿಕೊಂಡ್ರೆ ಆಯಿತು. ನೋಡಿರಿ ಈ ಥರ ನೋಡಿರಿ ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಎಷ್ಟು ಚಂದ ಸ್ಮೆಲ್ ಬರ್ತಾಯಿದೆ, ಪರಿಮಳ ಹೇಳಿ ನಿಮಗೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿ ಮನೆಯಲ್ಲೇ ನಾವು ಹೋಮ್ ಮೇಡು ಗರಂ ಮಸಾಲ ಪೌಡ್ರ್ ಮಾಡಿಟ್ಟಿದ್ರೆ ಚೆನ್ನಾಗಿ ನಮ್ಮ ಬಿರಿಯಾನಿ ಯಾವುದೇ ಥರದ ಅಡುಗೆಗೆ ರುಚಿಯಾಗಿರುತ್ತೆ. ಇದು ಹೀಗೆ ಪುಡಿ ಮಾಡಿ ನೀವು ಸ್ಟೋರೇಜ್ ಮಾಡಿ ಇಟ್ಕೊಂಡು ಬಿಡ್ರಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ ನೆಕ್ಸ್ಟ್ ಸೆಕೆಂಡ್ ರೌಂಡ್. ಇನ್ನು ನಾನು ಯಾವಾಗಲೂ ಹೀಗೆ ಪೌಡ್ರ್ ಮಾಡಿ ಸ್ಟೋರೇಜ್ ಮಾಡಿ ಇಟ್ಬಿಡ್ತೀನಿ. ನೋಡಿ ಗರಂ ಮಸಾಲ ಪೌಡ್ರ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ, ಪರಿಮಳ ಅಂತೂ ಹೇಳೋದು ಬೇಡ. ಬಿರಿಯಾನಿಗಳಿಗೆ ಇದೆಲ್ಲ ಹಾಕಿದರೆ ಹೊರಗಡೆ ಇದ್ದವರಿಗೂ ಯಾರ ಮನೇಲಿ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಬೇಕು, ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇದು ಈ ಪರಿಮಳನೇ ಹಾಗೆ. ಅದಕ್ಕೋಸ್ಕರ ನೀವು ಮನೆಯಲ್ಲೇ ಹೋಮ್ ಮೇಡ್ ಈ ಗರಂ ಮಸಾಲ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಳ್ಳಿ. ಮತ್ತು ಇದನ್ನು ನೋಡಿ ನೀವು ಮನೆಯಲ್ಲಿ ಈ ರೆಸಿಪಿಯನ್ನು ಒಂದು ಸತಿ ಮಾಡಿ ನೋಡಿ. ನನಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.